ಇನ್ನು ಎರಡನೇ ಹಂತದ ಈ ಚುನಾವಣೆಯಲ್ಲಿ ಈಗ ಮೀಸಲಾತಿ ವಾರ್ ಕೂಡ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಬಹಳ ಸಂಘರ್ಷಕ್ಕೆ ನಾಂದಿ ಹಾಡ್ತಾ ಇದೆ. ಮೀಸಲಾತಿ ವಿಚಾರದಲ್ಲಿ ಮೋದಿ ಅವರು ಸುಳ್ಳಿನ ಮಾರ್ಕೆಟ್ ಅನ್ನ ಮಾಡುತ್ತಾ ಇದ್ದಾರೆ ಅಂತ ಮುಖ್ಯಮಂತ್ರಿಗಳು ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಆರ್ಟಿಕಲ್ 15, 16ರ ಪ್ರಕಾರ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕಿದೆ. ಮಹಿಳೆಯರಿಗೆ 33%, ಹಿಂದುಳಿದವರಿಗೆ 33%, ಮುಸ್ಲಿಮರಿಗೆ 6.6% ಕೊಡಲಾಗಿದೆ. ಬಿಜೆಪಿಯವರು ಅರ್ಜಿಯನ್ನ ಆಲಿಸಿದ ಸುಪ್ರೀಂ ಕೋರ್ಟ್ ಮೀಸಲಾತಿಯನ್ನ ಎತ್ತಿ ಹಿಡಿದಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಡೆಫಿನೆಟ್ಲಿ ಮೀಸಲಾತಿ ವಾರ್ ಅಂತೂ ಇನ್ನು 14 ಕ್ಷೇತ್ರಗಳ ಚುನಾವಣೆಯ ರಣಕಣದಲ್ಲಿ ಚರ್ಚೆಗೆ ಬರುತ್ತೆ, ವಾಗ್ಯುದ್ಧಕ್ಕೆ ದಾರಿಯನ್ನ ಮಾಡಿಕೊಡುತ್ತೆ. ಮೀಸಲಾತಿ ವಿಚಾರದಲ್ಲಿ ಮೋದಿಯವರು ಸುಳ್ಳಿನ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅಂತ ಮುಖ್ಯಮಂತ್ರಿಗಳು ಮಾಡಿರುವಂತಹ ವ್ಯಾಖ್ಯಾನ ಈಗ ಮತ್ತೆ ಚರ್ಚೆಗೆ ಎಡೆ ಮಾಡಿಕೊಡುತ್ತೆ. ನಾಳೆ ಬರ್ತಾ ಇರುವಂಥ ಮೋದಿಯವರು ಏನು ಮಾತನಾಡ್ತಾರೆ, 4 ಕಡೆಗಳಲ್ಲಿ ಸಮಾವೇಶ ಇದೆ, 4 ಭಾಷಣಗಳಲ್ಲಿ ಯಾವ ವಿಚಾರವನ್ನ ಮಾತನಾಡ್ತಾರೆ ಅನ್ನೋದನ್ನ ನೋಡಬೇಕು. ಸೊ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆಗೆ ಪ್ರಹ್ಲಾದ್ ಜೋಶಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಅನ್ನೋದೇ ಸುಳ್ಳು ಹೇಳ್ತಾ ಇದೆ, 4% ಮುಸ್ಲಿಮರನ್ನು OBCಗೆ ಸೇರಿಸಬೇಕು ಅಂತಿದ್ದಾರೆ. ಮುಸ್ಲಿಮರು ಕ್ರಿಶ್ಚಿಯನ್ನರನ್ನ ಜಾತಿ ಅಲ್ಲ ಧರ್ಮ ಅಲ್ಲ ಅಂತ ಬರೆದಿದ್ದಾರೆ. ಧರ್ಮಾಧಾರಿತ ಮೀಸಲಾತಿ ನೀಡಲು ಬರಲ್ಲ ಅಂತ ಈ ಮಾರ್ಗ ಹಿಡಿದಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಹಿಂದುಳಿದ ವರ್ಗಗಳಿಗೆ ಚಿಪ್ಪು ಕೊಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಸೊ ಮುಸ್ಲಿಮರು ಕ್ರಿಶ್ಚಿಯನ್ನರನ್ನ ಜಾತಿ ಅಲ್ಲ ಧರ್ಮ ಅಲ್ಲ ಅಂತ ಬರೆದು ಬಿಟ್ಟಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ದಾರೆ. ಧರ್ಮಾಧಾರಿತ ಮೀಸಲಾತಿ ಕೊಡಕ್ ಬರೋದಿಲ್ಲ ಅಂತಾನೆ ಈ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಅವರ ಕೌಂಟರ್ ಅಟ್ಯಾಕ್. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರುವಾಗ 73, 74 ಅಮೆಂಡ್ಮೆಂಟ್ ಅನ್ನು ಕೂಡ ಮಾಡಿದ್ರು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ 73, 74th ಅಮೆಂಡ್ಮೆಂಟ್, 73rd ಅಮೆಂಡ್ಮೆಂಟ್ ಮೂಲಕ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿನಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ ಮಹಿಳೆಯರಿಗೆ ಮೀಸಲು, ಹಿಂದುಳಿದ ಜಾತಿಯವರಿಗೆ ಮೀಸಲು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅವ್ರ ಕಾಲದಲ್ಲಿ ಅದು ಜಾರಿ ಆಗಲಿಲ್ಲ. ನರಸಿಂಹರಾಯರ ಕಾಲದಲ್ಲಿ ಜಾರಿ ಆಯಿತು. ನರಸಿಂಹರಾಯರು ಪ್ರಧಾನಮಂತ್ರಿ ಆಗಿದ್ದಾಗ ಇದು ಜಾರಿ ಆಯಿತು. ಕರ್ನಾಟಕದಲ್ಲಿ BCMA, BCMB ಅಂತೇಳಿ ರಿಸರ್ವೇಷನ್ ಮಾಡಿದ್ರು. ಅಕ್ರಾಸ್ BCMA, BCMBನಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಇರಬೇಕು. ಅಕ್ರಾಸ್ ಹಿಂದುಳಿದವರಿಗೆ 33% ಇರಬೇಕು. ಹಿಂದುಳಿದವ್ರನ್ನೇ BCMA, BCMB ಅಂತ ಮಾಡಿದ್ದರು. ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹೇಳ್ತಾ ಇದೆ. ಅತ್ಯಂತ ಸ್ಪಷ್ಟವಾಗಿ 4% ಮುಸಲ್ಮಾನರನ್ನ OBC ಕೋಟಾದಡಿಯಲ್ಲಿ ಸೇರಿಸಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಅದರಲ್ಲಿ ಬರೆದದ್ದು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಮುದಾಯ ಜಾತಿಯೂ ಅಲ್ಲ ಧರ್ಮವೂ ಅಲ್ಲ. ಮತ್ತೇನಂಗಂದ್ರೆ ಧರ್ಮದ ಆಧಾರಿತವಾದಂಥ ಮೀಸಲಾತಿಯನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ, ಅದಕ್ಕೆ ಧರ್ಮ ಅಲ್ಲ. ಅಂದ್ರೆ ಜಾತಿ ಅಂತಂದ್ರೆ ಅವರಿಗೆ ಪ್ರವರ್ಗದಲ್ಲಿರುವ ಮುಸ್ಲಿಂ ಧರ್ಮದ 17 ಜಾತಿಗಳಿಗೆ ಹಾಗೂ ಪ್ರವರ್ಗ 2Aದಲ್ಲಿರುವ 19 ಮುಸ್ಲಿಂ ಸಮುದಾಯದ ಹಿಂದುಳಿದ ಜಾತಿಗಳಿಗೆ ಹಾಗೂ ಪ್ರವರ್ಗ 2Bದಲ್ಲಿರುವ ಎಲ್ಲ ಮುಸ್ಲಿಂ ಧರ್ಮದ ಜಾತಿಗಳಿಗೆ ಮೀಸಲಾತಿ ದೊರೆತು ನಿಜವಾಗಿ ಹಿಂದುಳಿದ ಜಾತಿಗೆ ಇತರ ಹಿಂದುಳಿದವರಿಗೆ ಅನ್ಯಾಯವಾಗ್ತದೆ.